ಗಾರ್ಡನ್ ಸಿಟಿ ಬೆಂಗಳೂರು ದಿನದಿಂದ ದಿನಕ್ಕೆ ಕ್ರೈಮ್ ಸಿಟಿಯಾಗಿ ಬದಲಾಗ್ತಾ ಇದೆ. ಪ್ರತಿನಿತ್ಯ ಕನಿಷ್ಠ ಒಂದು 5 ಕ್ರೈಮ್ ಸುದ್ದಿಗಳಾದರೂ ಕೂಡ ಬೆಂಗಳೂರಿನಲ್ಲಿ ಬಂದೇ ಬರುತ್ತೆ. ಇಲ್ಲೊಬ್ಬ ಕಿರಾತಕ ಪತಿ ತನ್ನ ಹೆಂಡತಿಯನ್ನೇ ಗುಂಡಿಟ್ಟು ಕೊಂದಿರತಕ್ಕಂಥ ಒಂದು ಘಟನೆ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ನಡೆದಿದೆ. ಬೆಂಗಳೂರಿನಲ್ಲೊಬ್ಬ ಕಿರಾತಕ ಗಂಡ ವಿಚ್ಛೇದನ ನೋಟಿಸ್ ಕೊಟ್ಟಿದ್ದಕ್ಕೆ ಪತ್ನಿಯನ್ನೇ ಕೊಂದಿರುವಂಥದ್ದು. ಭುವನೇಶ್ವರಿ ಪತ್ನಿಯ ಹೆಸರು, ಬಾಲಮುರುಗನ್ ಗಂಡ. ಬಾಲಮುರುಗನ್ ಭುವನೇಶ್ವರಿಯನ್ನು ಕೊಂದಿರುವಂಥದ್ದು. ರಾಜಾಜಿನಗರ ಇಂಡಸ್ಟ್ರಿಯಲ್ ಏರಿಯಾ ಬಳಿ ಘಟನೆ ನಡೆದಿದೆ. ಬಸ್ ಇಳಿದು ಬರ್ತಾ ಇದ್ದ ಪತ್ನಿಗೆ ಗುಂಡಿಕ್ಕಿದ್ದಾನೆ ಪತಿ ಬಾಲಮುರುಗನ್. 5 ಸುತ್ತು ಗುಂಡಿಕ್ಕಿ ರಸ್ತೆಯಲ್ಲೇ ಕೊಂದಿದ್ದಾನೆ ಪಾಪಿ ಪತಿ. ಪತ್ನಿಯ ಹತ್ಯೆಯ ಬಳಿಕ ಗನ್ ಸಮೇತ ಹೋಗಿ ಪೊಲೀಸರಿಗೆ ಶರಣಾಗಿರ್ತಕ್ಕಂಥ ಘಟನೆ ಇದು ನಡೆದಿರ್ತಕ್ಕಂಥದ್ದು. ಸಂಸಾರದಲ್ಲಿ ಇಬ್ಬರು ಏನೋ ಸರಿ ಇರಲಿಲ್ಲ, ಇಬ್ಬರು ಬೇರೆ ಬೇರೆ ಇದ್ದರು. ಅದಾದ ನಂತರ ಆಕೆ ಬ್ಯಾಂಕ್ನಲ್ಲಿ ಮ್ಯಾನೇಜರ್, ಆತ ಬಂದು ಟೆಕ್ಕಿ. ಹೌದು. ಸೊ ಆಕೆ ನೋಟಿಸ್ ಕೊಟ್ಟಿದ್ದಾರೆ, ಡಿವೋರ್ಸ್ ನೋಟಿಸನ್ನು ಕಳಿಸಿರೋದಕ್ಕೆ. ಸಿಟ್ಟುಗೊಂಡು ಇಬ್ಬರು ಮಕ್ಕಳು ಏನೋ ಇದ್ದರು ಅಂತ ಅನಿಸುತ್ತೆ. ಸಿಟ್ಟಾಗಿ ಬಂದು ಓಪನ್ ಫೀಲ್ಡಲ್ಲೇ ಫೈರ್ ಮಾಡಿರೋದು, ಹೆಂಡತಿಯನ್ನು ಕೊಂದು ಹಾಕಿರ್ತಕ್ಕಂಥದ್ದು. ಇವರಿಬ್ಬರು ಕೂಡ ತಮಿಳುನಾಡಿನ ಸೇಲಂ ಮೂಲದವರು ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಈಗ ಸೀದಾ ಆತನೇ ಹೋಗಿ ಸರೆಂಡರ್ ಆಗಿರೋದ್ರಿಂದ ಪೊಲೀಸರು ಈಗ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಈ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಕೂಡ ನಾವು ಡೀಟೇಲ್ಸ್ ಕೊಟ್ಬಿಡ್ತೀವಿ. ಇಬ್ಬರು ಮಕ್ಕಳ ಜೊತೆಗೆ ಪತ್ನಿ ಜೊತೆಗೆ ತುಂಬ ಚೆನ್ನಾಗೇ ಇದ್ದ ಈ ಬಾಲಮುರುಗನ್ ಅನ್ನುವಂತಹ ಆರೋಪಿ. ಬಟ್ ಏನಾಯಿತು ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಕೊಡ್ತೀವಿ. ಪತ್ನಿ ಮತ್ತು ಮಕ್ಕಳಿಗಾಗಿ ಪತಿ ಬಾಲಮುರುಗನ್ ಪತ್ನಿ ಯಾವಾಗ ದೂರ ಹೋಗ್ತಾಳೆ ಆಗ ಆಕೆಗೋಸ್ಕರ ಮಕ್ಕಳಿಗೋಸ್ಕರ ಹುಡುಕಾಡ್ತಾನೆ. ಫ್ರಸ್ಟ್ರೇಷನ್ ಲೆವೆಲ್ ಪೀಕಲ್ಲಿರುತ್ತೆ. ಕಳೆದ ವಾರ ನೋಡಿದ್ರೆ ಡಿವೋರ್ಸ್ ನೋಟಿಸನ್ನು ಕೂಡ ಪತ್ನಿ ಕಳಿಸ್ಕೊಡ್ತಾಳೆ. ಇದರಿಂದ ಕೋಪಗೊಂಡು ಪತ್ನಿ ಮನೆಯನ್ನು ಹುಡುಕ್ತಾನೆ. ಆಕೆ ಹೇಳಿರಲ್ಲ ಎಲ್ಲಿದ್ದೀನಿ, ಎಲ್ಲಿ ಸ್ಟೇ ಆಗಿದ್ದೀನಿ ಅಂತ. ಮನೆ ಮತ್ತು ಕೆಲಸದ ಸ್ಥಳಗಳ ಬಗ್ಗೆ ಹುಡುಕಾಡಿರ್ತಾನೆ ಪತಿ. ನಿನ್ನೆ ಸಂಜೆ ಕೆಲಸದಿಂದ ಬರುವಾಗ ಕಾದು ಕೂತಂತಹ ಬಾಲಮುರುಗನ್ ಏಕಾಏಕಿ ಫೈರಿಂಗ್ ನಡೆಸಿದ್ದಾನೆ. ಫೈರಿಂಗ್ನ ಪರಿಣಾಮ ಆಕೆ ಸ್ಥಳದಲ್ಲೇ ಸಾವನ್ನಪ್ಪಿರೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಬಟ್ ರಿಜೆಕ್ಷನ್ ಅನ್ನೋದಿದೆಯಲ್ಲ ಜೀವನದಲ್ಲಿ, ರಿಜೆಕ್ಷನ್ ಅನ್ನೋದನ್ನು ಮನುಷ್ಯ ಎಕ್ಸೆಪ್ಟೇ ಮಾಡ್ಕೊಳ್ಳಲ್ಲ. ಇವಳು ನನ್ನ ಜೊತೆಗೆ ಇರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನನ್ನು ರಿಜೆಕ್ಟ್ ಮಾಡಿಬಿಟ್ಲಲ್ಲ ಅನ್ನುವಂಥದ್ದು ಫ್ರಸ್ಟ್ರೇಷನಿಗೆ ತಳ್ಳಿಬಿಡುತ್ತೆ. ಅದರಿಂದ ಇಂಥ ಸೈಕೋಪಾತ್ಗಳ ಜನನ ಆಗತ್ತೆ. ಏನಾಗ್ಬಿಡ್ತಾ ಇತ್ತು ಮ್ಯಾಕ್ಸಿಮಮ್, ಆಕೆಯ ಜೀವನದ ಜೊತೆಗಿರ್ತಾ ಇದ್ಲು, ಮಕ್ಕಳ ಜೊತೆಗಿರ್ತಾ ಇದ್ಲು. ಬಟ್ ಇವನು ಆಯ್ಕೆ ಮಾಡ್ಕೊಂಡಂತಹ ಹಾದಿ ಇದೆಯಲ್ಲ, ಈಗ ಇವನನ್ನು ಕೂಡ ಜೀವನ ಪರ್ಯಂತ ಜೈಲಲ್ಲಿ ಕೊಳೆಯೋ ರೀತಿ ಮಾಡಿಬಿಟ್ಟಿದೆ. ಬಟ್ ವಾಟ್ ಈಸ್ ಡೇಂಜರಸ್ ಅಂದರೆ ಆ ರಿಜೆಕ್ಷನ್ ಅನ್ನ ತಡೆಯಕ್ಕಾಗದಿರುವಂತಹ ಒಂದು ಮಾಹಿತಿ ಅಂದ್ರೆ ಡಿವೋರ್ಸ್ ನೋಟಿಸ್ ನಲ್ಲಿ ತಿಂಗಳಿಗೆ 5 ಲಕ್ಷ ಕಂಪನ್ಸೇಷನ್ ಕೇಳಿದ್ರು. ಅದರಿಂದ ಸಿಟ್ಟಿಗೆದ್ದ ಬಾಲಮುರುಗನ್ ಹೀಗೆ ಮಾಡ್ದ ಅಂತ. ತಮಿಳುನಾಡು ಮೂಲದ ಇಬ್ಬರಿಗೂ ಕೂಡ 2011ರಲ್ಲಿ ಮದುವೆ ಆಗಿತ್ತಂತೆ. ಸೊ ಸಾಫ್ಟ್ವೇರ್ ಇಂಜಿನಿಯರ್ ಬಾಲಮುರುಗನ್ನು, ಖಾಸಗಿ ಬ್ಯಾಂಕ್ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದರು ಭುವನೇಶ್ವರಿ. ಆಮೇಲೆ ಪತ್ನಿಯ ಮೇಲೆ ಅನುಮಾನಗೊಂಡು ಹತ್ಯೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಒಂದು ಡಿವೋರ್ಸ್ ನೋಟಿಸ್ ಕಳಿಸಿದ್ದು, 2ನೇದು ಕಂಪನ್ಸೇಷನ್ನು, 3ನೇದು ಆಕೆಯ ಕ್ಯಾರೆಕ್ಟರ್ ಮೇಲೆ ಈತನಿಗೇನೋ ಅನುಮಾನ ಇತ್ತು ಅಂತನ್ಬಿಟ್ಟು ಈಗೆಲ್ಲ ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ. ಯಾಕೆಂದರೆ ಆತನೇ ಹೋಗಿ ಸರೆಂಡರ್ ಆಗಿರೋ ರೀತಿಯನ್ನು ನೋಡಿದ್ರೆ ಎಕ್ಸಾಕ್ಟಾಗಿ ಏನು ಎತ್ತ ಅಂತೆಲ್ಲ ಆತ ಪೊಲೀಸರ ಮುಂದೆ ಬಾಯಿ ಬಿಡ್ತಾನೆ. ಇನ್ನು ಮುಂದಕ್ಕೆ ವಿಚಾರಣೆ ಎಲ್ಲ ಆಗುತ್ತೆ. ಬಟ್ ನನ್ನ ಆತಂಕ ಈ ಥರ ಏಕಾಏಕಿ ಜನನಿಬಿಡ ಪ್ರದೇಶಕ್ಕೆ ಬಂದು ಫೈರ್ ಮಾಡ್ತಾರೆ ಅಂತಂದರೆ ಇವನಿಗೆ ಪಿಸ್ತೂಲ್ ಸಿಕ್ಕಿದ್ದು ಎಲ್ಲಿ, ಲೈಸೆನ್ಸ್ಡ್ ಗನ್ನ ಅಲ್ವಾ, ಬೇರೆ ಎಲ್ಲಿಂದಾದರೂ ಈತ ಪಿಸ್ತೂಲ್ ಖರೀದಿ ಮಾಡಿದ್ನಾ, ಇದಕ್ಕೆ ಅಂತಲೇ ಖರೀದಿ ಮಾಡಿದ್ನಾ, ಹೀಗೆ ಪ್ರಶ್ನೆಗಳು ಮೂಡುತ್ತೆ. ಸುಮಾರು 6:30 ಹೊತ್ತಿಗೆ ನಮ್ಮ ಮಾಗಡಿ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾ ಅಂತ ಇದೆ. ಆ ಏರಿಯಾದಲ್ಲಿ ಒಂದು ಕೊಲೆ, ಗಂಡ ತನ್ನ ಹೆಂಡತಿನ ಕೊಲೆ ಮಾಡಿರ್ತಕ್ಕಂಥದ್ದು ಒಂದು ಘಟನೆ ನಡೆದಿದೆ. ಇದರಲ್ಲಿ ಗಂಡ ಬಂದ್ಬಿಟ್ಟು ಬಾಲಮುರುಗನ್ ಅಂತ ಹೇಳಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಈ ಹಿಂದೆ ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈಗ ಕಳೆದ ಒಂದು 4 ತಿಂಗಳಿಂದ ಆತ ಕೆಲಸಕ್ಕೆ ರಿಸೈನ್ ಮಾಡಿ ಯಾವುದೇ ಕೆಲಸ ಮಾಡ್ತಾ ಇರೋದಿಲ್ಲ. ಈತ ತನ್ನ ಹೆಂಡತಿನ ಭುವನೇಶ್ವರಿ ಅಂತ ಹೇಳಿ ಆಕೆನ ಇವತ್ತು ಕೊಲೆ ಮಾಡ್ತಾನೆ. ಇದು ಮೂಲತಃ ಏನಂದರೆ ಇವರಿಬ್ಬರು ಕೂಡ ತಮಿಳುನಾಡು ಸೇಲಂನವರು. 2011ರಲ್ಲಿ ಇಬ್ಬರದು ಮದುವೆ ಆಗುತ್ತೆ.
ತದನಂತರ 2018ಕ್ಕೆ ಇಬ್ಬರು ಕೂಡ ಬೆಂಗಳೂರಿಗೆ ಬರ್ತಾರೆ. ಆತ ಸಾಫ್ಟ್ವೇರ್ ಇಂಜಿನಿಯರ್ ಇರೋದ್ರಿಂದ ಸಾಫ್ಟ್ವೇರ್ ಕಂಪ್ನಿಗಳಿಗೆ ಅವನು ಕೆಲಸಕ್ಕೆ ಸೇರಿಕೊಳ್ತಾನೆ. ಮತ್ತು ಆಕೆ ಒಂದು ಖಾಸಗಿ ಬ್ಯಾಂಕಲ್ಲಿ ಆಕೆ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಎಲ್ರಿಗೂ ಆಶ್ಚರ್ಯ ಅನಿಸ್ತಾ ಇರೋದು ಅವನ ಕೈಗೆ ಪಿಸ್ತೂಲ್ ಹೆಂಗ್ ಬಂತು ಅನ್ನೋದು ಎಲ್ರಿಗೂ ಇರುವಂತಹ $1 million ಪ್ರಶ್ನೆ. ಮತ್ತೆ ಪಿಸ್ತೂಲ್ ಸಿಕ್ತಪ್ಪ, ಏಕಾಏಕಿ ಅವ್ನು ಹೇಗೆ ಫೈರಿಂಗ್ ಓಪನ್ ಮಾಡೋದಕ್ಕೆ ಸಾಧ್ಯ ಇದೆ, ಪಿಸ್ತೂಲ್ನ ಹ್ಯಾಂಡಲ್ ಮಾಡೋದಕ್ಕೂ ಬರಬೇಕು. ಸೊ ಇವನ್ ಹಿನ್ನೆಲೆ ಬಗ್ಗೆ ಈಗ 100 ಅನುಮಾನಗಳಿದ್ದಾವೆ. ಡಿವೋರ್ಸ್ ನೋಟಿಸ್ ಕೊಟ್ಟಿದ್ದಕ್ಕೆ ಪತಿಯಿಂದ ಪತ್ನಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಡೈಮೆನ್ಷನ್ಗಳಲ್ಲಿ ತನಿಖೆ ಆಗಬೇಕಾಗಿದೆ. ಮಾಗಡಿ ರೋಡ್ ಪೊಲೀಸರಿಂದ ಆರೋಪಿ ಬಾಲಮುರುಗನ್ ವಿಚಾರಣೆ ಅಂತೂ ಆಗ್ತಾ ಇದೆ. ಶೂಟೌಟ್ಗೆ ಬಳಸಿದ ಪಿಸ್ತೂಲ್ ಇವನ್ ಕೈಗೆ ಬಂದಿದ್ದು ಹೇಗೆ, ಕೃತ್ಯಕ್ಕೆ ಬಳಸಿದಂತಹ ಪಿಸ್ತೂಲ್ ವಾಸ್ ಇಟ್ ಲೈಸೆನ್ಸ್ಡ್? ಸುಮ್ಮನೆ ಲೈಸೆನ್ಸ್ಡ್ ಪಿಸ್ತೂಲನ್ನು ಎಲ್ಲ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಅಕ್ರಮವಾಗಿ ಪಿಸ್ತೂಲನ್ನು ಖರೀದಿ ಮಾಡಿದ್ನಾ, ಆ ಅಕ್ರಮ ಮಾಫಿಯಾ ಹಿಂದೆ ಕೂಡ ಪೊಲೀಸರು ಬೀಳಬೇಕಾಗತ್ತೆ. ಆಮೇಲೆ ಎಷ್ಟು ದಿನಗಳಿಂದ ಇವನು ಕೃತ್ಯಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದ ಅಂತ. ಈಗ ಕಡಿಯೋದು ಕೊಚ್ಚೋದು ಎಲ್ಲ ಏನೋ ಆ ಕ್ಷಣದ ಆವೇಶ. ಇದು ಪಿಸ್ತೂಲ್ನ ತೊಗೊಂಡ್ಬಂದು ಅವ್ನು ಕಾದು ಹೊಂಚು ಹಾಕಿ ಮುಗಿಸಿರೋದು. ಸೊ ಅವ್ನು ಪ್ರೀ ಪ್ಲ್ಯಾನ್ಗೆ ಯಾರಾದರೂ ಬೇರೆಯವ್ರು ಸಾಥ್ ಕೊಟ್ಟಿದ್ರಾ, ಇವನ್ ಹಿನ್ನೆಲೆ ಏನು ಎಲ್ಲ ತಿಳ್ಕೊಳ್ಬೇಕಾಗಿದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಾಗೇಶ್. ಈ ಪಿಸ್ತೂಲ್ನು ಮತ್ತೆ ಏಕಾಏಕಿ ಯಾರ ಕೈಗೋ ಪಿಸ್ತೂಲ್ ಸಿಕ್ಬಿಡ್ತು ಅಂದ ತಕ್ಷಣ ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಬರಬೇಕು, ಅವನು ಉಪಯೋಗಿಸಕ್ಕೆ ಬರಬೇಕು. ಆಮೇಲೆ ಈ ಇಡೀ ಕೊಲೆ ಪ್ರಕರಣವನ್ನು ನೋಡಿದಾಗ ಇದು ಆ ಕ್ಷಣದ ಕೊಲೆ, ಆವೇಶಕ್ಕೆ ಕೊಲೆ ಅಂತ ಅಂತೂ ಅನಿಸ್ತಾ ಇಲ್ಲ. ಸೊ ತನಿಖೆಯಲ್ಲಿ ಏನೇನು ವಿಚಾರಗಳು ಎಸ್ಟಾಬ್ಲಿಷ್ ಆಗಿದೆ, ಪಿಸ್ತೂಲ್ ಇವನ್ ಕೈಗೆ ಸಿಕ್ಕಿದ್ದು ಹೇಗಂತೆ, ಬಾಲಮುರುಗನ್ ಕುರಿತಂತೆ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳು ಏನು ಅಂತ. ಮಮತಾ ಪತ್ನಿಯನ್ನ ಶೂಟೌಟ್ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಿದಂಥ ಪ್ರಕರಣವನ್ನ ಮಾಗಡಿ ರೋಡ್ ಪೊಲೀಸರು ಈಗಾಗಲೇ ತನಿಖೆ ಚುರುಕುಗೊಳಿಸಿರುವಂಥದ್ದು. ಪತ್ನಿಯನ್ನ ಹತ್ಯೆ ಮಾಡಿ ಆತನೇ ಮಾಗಡಿ ರೋಡ್ ಪೊಲೀಸ್ ಠಾಣೆಗೆ ವಿತ್ ಗನ್ ಹೋಗಿ ಸರೆಂಡರ್ ಆಗಿರುವುದನ್ನ ಪರಿಶೀಲನೆ ಮಾಡಿರುವಂಥ ಪೊಲೀಸರು ಆತನಿಗೆ ಗನ್ ಎಲ್ಲಿಂದ ಬಂತು ಅನ್ನುವಂಥದ್ದನ್ನ ಪತ್ತೆ ಹಚ್ಚುವ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಪ್ರಾಥಮಿಕ ತನಿಖೆ ವೇಳೆ ಆತ ತನ್ನ ಪತ್ನಿಗೆ ಹತ್ಯೆ ಮಾಡಲಿಕ್ಕೆ ಬಳಸಿದಂಥ ಗನ್ ಮೇಲ್ನೋಟಕ್ಕೆ ಅದು ಲೈಸೆನ್ಸ್ಡ್ ಗನ್ ಅಲ್ಲ ಅನ್ನುವಂಥದ್ದು ಗೊತ್ತಾಗ್ತಿರುವಂಥದ್ದು. ಈತ ಇದೇ ಕೃತ್ಯ ಮಾಡಲಿಕ್ಕೆ ಈ ಒಂದು ಅಕ್ರಮವಾಗಿ ಗನ್ನನ್ನ ಖರೀದಿ ಮಾಡಿರುವಂಥ ವಿಚಾರ ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿರುವಂಥದ್ದು. ಹಾಗಾಗಿ ಪೊಲೀಸರು ಯಾರ ಬಳಿ ಖರೀದಿ ಮಾಡಿದ್ದ ಮತ್ತೆ ಈತ ಗನ್ನನ್ನ ಖರೀದಿ ಮಾಡಿದ ತಕ್ಷಣ ಅದನ್ನು ಬಳಕೆ ಮಾಡಲಿಕ್ಕೆ ಹೇಗೆ ಅನ್ನುವಂಥದ್ದನ್ನು ಕೂಡ ತಿಳಿದುಕೊಳ್ಳುವ ಮಾಹಿತಿಯನ್ನು ಈಗ ಪೊಲೀಸರು ಪಡೆದುಕೊಳ್ತಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಗೊತ್ತಾಗ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಈತ ಗನ್ ಲೈಸೆನ್ಸ್ ಅನ್ನ ಪಡೆದೇ ಅಕ್ರಮವಾಗಿ ಪಡೆದಿರೋದ್ರಿಂದ ಆತ ಆನ್ಲೈನ್ನಲ್ಲಿ ಹೇಗೆ ಅದನ್ನು ಬಳಕೆ ಮಾಡಬಹುದು ಅನ್ನುವಂಥದ್ದನ್ನ ನೋಡಿ ಈ ರೀತಿ ಕೃತ್ಯವನ್ನು ಎಸಗಿರಬಹುದು. ಇಲ್ಲದೆ ಹೋದ್ರೆ ಆತ ಬೇರೊಬ್ಬರ ಸಹಾಯ ಅಂದ್ರೆ ಆತ ಅಕ್ರಮವಾಗಿ ಖರೀದಿ ಮಾಡಿರುವಂತ ಗನ್ ಏನಿದೆ ಅದನ್ನ ಟ್ರೈನಿಂಗ್ ಕೊಟ್ಟಿರುವಂತ ವ್ಯಕ್ತಿ ಯಾರು ಅನ್ನುವಂಥದ್ರ ಬಗ್ಗೆ ಕೂಡ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರಗಳು ಈಗ ಗೊತ್ತಾಗ್ತಿದೆ. ಅದರಂತೆ ಈತ ಕಳೆದ ಈ ಒಂದು ಘಟನೆಗೆ ಕಾರಣ ಏನು ಅನ್ನುವಂಥದ್ದನ್ನ ಪತ್ತೆ ಹಚ್ಚಿದಂಥ ಸಂದರ್ಭದಲ್ಲಿ 2 ವರ್ಷಗಳಿಂದ ಗಂಡ ಹೆಂಡತಿಯ ಜೊತೆ ಸಾಕಷ್ಟು ಗಲಾಟೆ ಆಗ್ತಾ ಇತ್ತು. ಮತ್ತೆ ವೈಮನಸ್ಸಿದ್ದಂಥ ಕಾರಣಕ್ಕಾಗಿ ಪತ್ನಿ ಭುವನೇಶ್ವರಿ ಏನಿದ್ದಾರೆ ಈಕೆ ಮ್ಯಾನೇಜರ್ ಆಗಿದ್ದು ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ದಂಥ ಕಾರಣಕ್ಕಾಗಿ KP ಅಗ್ರಹಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಮನೆಯಲ್ಲಿ ವಾಸವಾಗಿದ್ದುಕೊಂಡಿದ್ರು. ಆ ಮನೆಯ ಅಡ್ರೆಸ್ ಅನ್ನ ಹುಡುಕೊಂಡು ಬಂದು ನಿನ್ನೆ ಈ ರೀತಿ ಕೃತ್ಯವನ್ನು ಎಸಗಿದ್ದಾನೆ ಅನ್ನುವಂಥದ್ದು ಈಗ ಪೊಲೀಸರ ತನಿಖೆಯಿಂದ ಗೊತ್ತಾಗ್ತಿರುವಂಥದ್ದು. ಮಮತಾ. ರೈಟ್, ಥ್ಯಾಂಕ್ ಯು ನಾಗೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಇವಾಗ ಇದು ಕೇವಲ ನೇರವಾಗಿ ಆತನೇ ಹೋಗಿ ಸರೆಂಡರ್ ಆಗಿರೋದ್ರಿಂದ ಪೊಲೀಸರಿಗೆ ವಿಪರೀತವಾದ ಕೆಲಸ ಏನಿರಲ್ಲ. ಯಾಕೆಂದರೆ ಸರೆಂಡರ್ ಆಗಿದ್ದಾನೆ ಅಂತಂದರೆ ಅವನೇ ಒಪ್ಕೊಂಡಿದ್ದಾನೆ ಕೊಲೆ ಮಾಡಿದ್ದೀನಿ ಅಂತ. ಯಾತಕ್ಕೋಸ್ಕರ ಕೊಲೆ ಮಾಡಿದ್ದು ಅಂತಕ್ಕಂಥದ್ದನ್ನು ತಿಳ್ಕೊಂಡು ಹಿನ್ನೆಲೆಗಳನ್ನು ಆಮೇಲೆ ಕೋರ್ಟ್ನಲ್ಲಿ ಚಾರ್ಜ್ ಶೀಟನ್ನು ಹಾಕ್ತಾರೆ ಪೊಲೀಸರು ಈ ಪ್ರಕರಣದಲ್ಲಿ.